ನಮ್ಮ ಕರ್ನಾಟಕ ಸರ್ಕಾರದ ಕಂದಾಯ ಅಧಿಕಾರಿಗಳ ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ತಲುಪಿದೆ ಅಂತಂದ್ರೆ ಇವರು ಕಕ್ಕ ತಿನ್ನಕ್ಕೂ ಕೂಡ ಹೇಸಲ್ಲ. ಇವರಿಗೆ ಬಡವರ ರಕ್ತ ಹೀರೋದಂದ್ರೆ ಒಂಥರ ಖುಷಿಯ ವಿಚಾರ. ಐದು 5,000 ಕೋಟಿ ಈ ರೀತಿ ಅಕ್ರಮ ಮಂಜೂರಾತಿಯಲ್ಲಿ ಹಣವನ್ನ ಅಧಿಕಾರಿಗಳು ಸಂಪಾದನೆ ಮಾಡಿ 5,000 ಕೋಟಿ ಹಣ. ಅದ್ರ ಜೊತೆಗೆ ಇವತ್ತು ಸರ್ಕಾರಿ ಭೂಮಿ ಕೂಡ 10,785 ಎಕರೆ ಸರ್ಕಾರಿ ಭೂಮಿ ಇವತ್ತು ಅಧಿಕಾರಿಗಳು ಸೇರಿ ಇವತ್ತು ಲೂಟಿ ಮಾಡಿದ್ದಾರೆ. ಇವತ್ತು ಕಳಸ ಮತ್ತು ಮೂಡಿಗೆರೆ 2 ತಾಲೂಕಲ್ಲಿ 10,000ಕ್ಕೂ ಹೆಚ್ಚು ಜಮೀನಿಗೆ ಈ ರೀತಿ ಬೋಗಸ್ ಚೀಟಿಗಳನ್ನು ಮಾಡಿಕೊಟ್ಟಿದ್ದಾರೆ. ಇಂತಹ ಬೋಗಸ್ ರೆಕಾರ್ಡ್ಗಳನ್ನು ಯಾರು RI, ತಹಶೀಲ್ದಾರ್ ಮತ್ತು ದಲ್ಲಾಳಿಗಳು ಸೇರಿಕೊಂಡು ಇಂತಹ ಅಮಾಯಕರ ಕೈಯಿಂದ ಹಣ ತಗೊಂಡಿದ್ದು 1-2 ರೂಪಾಯಿ ಅಲ್ಲ, ಸಾವಿರಾರು ರೂಪಾಯಿ ಹಣವನ್ನು ಈ ರೀತಿ ನಕಲಿ ಸಾಗುವಳಿ ಚೀಟಿ ಮಾಡಿಕೊಂಡು ಹಣ ನುಂಗಿದ್ದಾರೆ. 40 ಲಕ್ಷ ಲಾಸ್ ಆಗಿದ್ದು ಸಾರ್ವಜನಿಕರಿಗೆ, ಅದು ಅವರಿಗಲ್ಲ, ಅವ್ರ ಮನೆಗೆ ಹೋಗಿ ಮುಟ್ಟಿರ್ಬೋದು. ನಾವು ಅದನ್ನು ಈಗ ಇದನ್ನು ಇಲ್ಲಿ ಹೇಳ್ತಿದ್ದೀವಿ. ಇದನ್ನು ಮುಂದಕ್ಕೆ ನಾವು ಲೋಕಾಯುಕ್ತದಲ್ಲೂ ಕೂಡ ನಮಗಾದ ಇದನ್ನು ನಾವು ಪ್ರಶ್ನೆ ಮಾಡುವ ಇದ್ದೇವೆ. ನೋಡಿ, ಈಗ ಸರ್ವೆ ನಂಬರ್ 641 ನಂಬರ್ ಏನಿದೆ ಅದು ನೀವು ನೋಡ್ತಿರ್ಬೋದು. ಸರ್ಕಾರಿ ಜಮೀನು 30 ಎಕರೆ. ಇಲ್ಲಿ ಇದೇ ಜಾಗವನ್ನ ಸಾರ್ವಜನಿಕರಿಗೆ ಆಸ್ಪತ್ರೆ ಮಾಡಕ್ ಕೊಡಿ ಮತ್ತೆ ವಸತಿ ನಿಲಯಗಳನ್ನ ಮಾಡಕ್ ಕೊಡಿ ಅಂತ ಸಾರ್ವಜನಿಕರು ಆಗ್ರಹಿಸಿದ್ರು. ಆದ್ರೆ ಆ ಜಾಗದಲ್ಲಿ ಈಗ ಖಾಸಗಿಯವರು ಕಟ್ಟಡ ಕಟ್ಟಕ್ಕೆ ರೆಡಿ ಆಗ್ತಾ ಇದ್ದಾರೆ. ನೀವು ನೋಡ್ತಿರ್ಬೋದು ಅಲ್ಲಿ. ಈ ತಾಲೂಕು ಕಚೇರಿಯ ವಿಶೇಷತೆ ಏನು ಗೊತ್ತಾ? ಕಳೆದ 4 ವರ್ಷದಲ್ಲಿ 15 ತಹಶೀಲ್ದಾರ್ಗಳು ಬಂದು ಹೋಗಿದ್ದಾರೆ. ತಹಶೀಲ್ದಾರ್ಗಳು ಕೆಲಸ ಸರಿ ಮಾಡ್ತಾ ಇಲ್ವಾ, ಅಥವಾ ರಾಜಕಾರಣಿಗಳ ಜೊತೆ ಹೊಂದಾಣಿಕೆ ಆಗ್ತಾ ಇಲ್ವಾ, ಅಥವಾ ಇವರು ಮಾಡಿರುವಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಹೊರಗೆ ಬರುತ್ತೆ ಅನ್ನುವಂತ ಆತಂಕವೋ ಏನೂ ಗೊತ್ತಿಲ್ಲ. ಬಡವ ಬದುಕಂಗಿಲ್ಲ, ಬಡವನಿಗೊಂದು ಹಕ್ಕುಪತ್ರ ಇಲ್ಲ, ಬಡವನಿಗೊಂದು ಈ ಸೊತ್ತಿಲ್ಲ. ಅದೇ ಬೇಕಾದ್ರೆ ಲಂಚ ಕೊಟ್ಟವರಿಗೆ 5 ಎಕರೆ ಮಾಡಿಕೊಡ್ತಾರೆ. ನಮ್ಮಂಥವ್ರು ಹೋಗಿಂದು ಬಯಸಿಂದು ಬರಬೇಕು. ನಮಗೆ ಯಾಕೆ ಮಾಡಿಕೊಡ್ಬಾರ್ದು? ಯಾಕೆ ಅಧಿಕಾರಿಗಳು ಅವ್ರಿಗೊಂದು ಕಾನೂನು ನಮಗೊಂದು ಕಾನೂನು ಯಾಕೆ ಮಾಡಿದ್ರು? ಲಂಚ ಕೊಟ್ಟವರಿಗೆ ಮಾಡಿಕೊಡ್ತಾರೆ, ನಮಗಿಲ್ಲ. ಬಡವರಿಗೆ 6 ಅಡಿ 3 ಅಡಿ ಜಾಗ ಕೊಡಕ್ಕೆ ನೀವು ರೆಡಿ ಇಲ್ಲ, ಆದ್ರೆ ಶ್ರೀಮಂತರಿಗೆ ಕಾಸು ತಗೊಂಡು ಸಾವಿರಾರು ಎಕರೆ ಜಮೀನನ್ನ ಕೊಡ್ತಿದ್ದೀರಲ್ಲ, ಇದು ಯಾವ ನ್ಯಾಯ? ಎಲ್ಲಾದರೂ ಖಾಲಿ ಜಾಗ ಸರ್ಕಾರಿ ಜಾಗ ಇದ್ದಾಗ ನಾವೇನಾದರೂ ಅರ್ಜಿ ಹಾಕಿದರೆ ಅಲ್ಲಿ ತಾಲೂಕು ಆಫೀಸಿಂದ ಅವರಿಗೆ ಮೆಸೇಜ್ ಹೋಗುತ್ತೆ, ಇಂಥ ಗ್ರಾಮದಲ್ಲಿ ನಿವೇಶನಕ್ಕೆ ಅರ್ಜಿ ಹಾಕಿದ್ದಾರೆ, ಅದು ಕೂಡಲೇ ಅವರಿಗೆ ಮಂಜೂರಾಗುತ್ತೆ. ಅಲ್ಲಿಯ ಬಲಿಷ್ಠರಿಗೆ ಮಂಜೂರಾಗುತ್ತೆ. ಬಡವರು ಬರೀ ಮತದಾನದ ಟೈಮಲ್ಲಿ ಮಾತ್ರ ಇವರಿಗೆ ಕಾಣಿಸೋದು. ಮುಖ್ಯಮಂತ್ರಿಗಳೇ, ಈ ಅಮಾಯಕ ಭೂರಹಿತರಿಗೆ ಅನ್ಯಾಯ ಮಾಡಿದ ಆ ಅಧಿಕಾರಿಗಳಿಗೆ ಯಾವಾಗ ಶಿಕ್ಷೆ ಕೊಡ್ತೀರಾ?